ಹಾಯ್ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಆಮ್ಲ ಜ್ಯೂಸ್ ಯಾವ ಥರ ಮಾಡೋದು, ನೆಲ್ಲಿಕಾಯಿ ಜ್ಯೂಸ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಚಳಿಗಾಲದಲ್ಲಿ ನೆಲ್ಲಿಕಾಯಿ ಚೆನ್ನಾಗಿ ಸಿಗೋದ್ರಿಂದ ನೆಲ್ಲಿಕಾಯಿ ಜ್ಯೂಸ್ನ ನಾವು ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೊಂದು 3 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಆಮ್ಲ ಇದು 3 ಜನಕ್ಕೆ ಆಗುತ್ತೆ. ಅದನ್ನೇ ಈ ಥರ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಶುಂಠಿ, ಅದೇ ಶುಂಠಿನ 1 ಇಂಚಷ್ಟು ಪೀಸ್ ಮಾಡಿ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಎಲೆ ಪುದೀನ ಬೇಕಾಗುತ್ತೆ. 1 ಟೀ ಸ್ಪೂನ್ ನಮಗೆ ಬ್ಲ್ಯಾಕ್ ಸಾಲ್ಟ್ ಬೇಕಾಗುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಇದು ನೆಲ್ಲಿಕಾಯಿನ ಇದರಲ್ಲಿ ಹಾಕ್ಬಿಡೋಣ. ಈ ಆಮ್ಲ ಜ್ಯೂಸ್ ಮಾಡೋದಕ್ಕಿಂತ ಮುಂಚೆ ಇದರಿಂದ ಏನು ಬೆನಿಫಿಟ್ ಅನ್ನೋದು ನಾವು ತಿಳ್ಕೊಬೇಕು. ಆಮ್ಲ ಅಂದರೆ ನೆಲ್ಲಿಕಾಯಿ, ಇದು ಒಂದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ತುಂಬ ರಿಚ್ ಆಗಿರೋದ್ರಿಂದ, ಹೇರಳವಾಗಿರೋದ್ರಿಂದ, ನಮಗಿದು ಈ ಸೀಸನಲ್ಲೆಲ್ಲ ಆರೆಂಜ್ ಸಿಗುತ್ತಲ್ಲ, ಇದಕ್ಕಿಂತ ಈ ಒಂದು ಹಣ್ಣು ತಿಂದರೆ ಇದರ 10 ಪಟ್ಟು, ಇದು 10 ಹಣ್ಣು ತಿಂದರೆ ಇದು 1 ನೆಲ್ಲಿಕಾಯಿ ತಿಂದರೆ ಈಕ್ವಲ್ ಆಗುತ್ತೆ. ಅಂದರೆ 1 ನೆಲ್ಲಿಕಾಯಿ ಈಸ್ ಈಕ್ವಲ್ ಟು 10 ಆರೆಂಜ್. ಅಷ್ಟು ವಿಟಮಿನ್ ಸಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ವಿಟಮಿನ್ ಸಿಯಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನಮಗೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಾವು ಹೇರಳವಾಗಿ ವಿಟಮಿನ್ ಸಿನ ನಾವು ಸೇವಿಸ್ತಾ ಇರಬೇಕು. ಆರೆಂಜ್ ಆಗ್ಬೋದು, ನಿಂಬೆಹಣ್ಣು ಆಗ್ಬೋದು, ಆಮೇಲೆ ನೆಲ್ಲಿಕಾಯಿ ಆಗ್ಬೋದು, ಎಲ್ಲವುದು ಇದು ವಿಟಮಿನ್ ಸಿ, ಹುಳಿ ಅಂಶ ಇರತಕ್ಕಂಥದ್ದೆಲ್ಲ ವಿಟಮಿನ್ ಸಿ ಒಂದು ಗ್ರೂಪಿಗೆ ಸೇರುತ್ತೆ. ಅದರಲ್ಲಿ ಅಧಿಕವಾಗಿ ಹೇರಳವಾಗಿ ವಿಟಮಿನ್ ಸಿ ನೆಲ್ಲಿಕಾಯಿನಲ್ಲಿ ಇರೋದ್ರಿಂದ ಇದು ಒಂದು ನಮಗೆ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು. ಇದು ಹಸಿ ಶುಂಠಿ ಏನು ಮಾಡುತ್ತೆ ಅಂತ ಹೇಳಿದರೆ, ನಮಗೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ನೆಗಡಿ ಕೆಮ್ಮು ಆಗದೇ ಇರೋ ಥರ ಇದು ಮೇಂಟೈನ್ ಮಾಡುತ್ತೆ. ಪುದೀನ ಬಂದು ನಮ್ಮ ದೇಹದಲ್ಲಿ ಒಂದು ತಾಜಾತನ, ಫ್ರೆಶ್ನೆಸ್ ಇರೋಂಗೆ ಇದು ಮೇಂಟೈನ್ ಮಾಡುತ್ತೆ. ಪ್ಲಸ್ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಬ್ಲ್ಯಾಕ್ ಸಾಲ್ಟ್ ಬಂದು ಇದೇನು ಮಾಡುತ್ತೆ ಅಂದರೆ, ಇದು ಡೈಜೆಷನ್ ಮೇಂಟೈನ್ ಮಾಡುತ್ತೆ. ನಮ್ಮ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಲ್ಲ, ಊಟ ಮಾಡಿದ ಊಟವನ್ನು ನೀಟಾಗಿ ಡೈಜೆಷನ್ ಆಗೋಕ್ಕೆ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಮಾಡಿ ನಮ್ಮ ಇಮ್ಯುನಿಟಿನ, ಅಂದರೆ ರೋಗ ನಿರೋಧಕ ಶಕ್ತಿನೂ ಅದು ಬೂಸ್ಟ್ ಮಾಡುತ್ತೆ, ಹೆಚ್ಚಿಸ್ತದೆ. ಸೊ ಇದು 4 ಐಟಮ್ನ ಯೂಸ್ ಮಾಡಿ ನಾವು ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ. ಈ ಜ್ಯೂಸ್ ಏನು ಮಾಡುತ್ತೆ ಅಂದರೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ಮೇಲೆ ಬ್ರಷ್ ಮಾಡಿ ನೀವು ಖಾಲಿ ಹೊಟ್ಟೆಗೆ ಈ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ, ವಿಟಮಿನ್ ಸಿ ಅಂಶ ಜಾಸ್ತಿ ಆಗುತ್ತೆ. ಪ್ಲಸ್ ನಿಮಗೆ ಶೀತ ಕೆಮ್ಮು ನೆಗಡಿ ಇದು ಪದೇ ಪದೇ ಆಗೋರಿಗೆ ಆಗೋಂಥ ಸಂಭಾವನೆಯನ್ನು ಇದು ಕಡಿಮೆ ಮಾಡುತ್ತೆ. ಈ ನೆಲ್ಲಿಕಾಯಿ ಜ್ಯೂಸು ನಿಮಗೆ ಒಂದು ಅಮೃತ ಅಂತಲೇ ಹೇಳ್ಬೋದು. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದರಲ್ಲಿ ಕಟ್ ಮಾಡಿದ ನೆಲ್ಲಿಕಾಯಿನ ಹಾಕೋಣ. ಇದಕ್ಕೆ ಪುದೀನಾನು ಹಾಕೋಣ, ಶುಂಠಿನೂ ಹಾಕೋಣ, ಪುದೀನಾನು ಹಾಕೋಣ. ಸೊ ಬ್ಲ್ಯಾಕ್ ಸಾಲ್ಟ್ ಇದನ್ನು ಹಾಕಿ, ನೀವು ಬ್ಲ್ಯಾಕ್ ಸಾಲ್ಟ್ ಜೊತೆ ಬೇಕಂದ್ರೆ ಸ್ವಲ್ಪ ಜೇನುತುಪ್ಪನೂ ಹಾಕ್ಕೋಬೋದು. ಈಗ ಅದೆಲ್ಲ ಐಟಮ್ಸ್ ಆ್ಯಡ್ ಮಾಡಿದ್ವಿ. ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸಿನ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಮಾಡಿದಂಥ ಜ್ಯೂಸನ್ನ ನೀಟಾಗಿ ಇಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳೋಣ, ಶೋಧಿಸ್ಕೊಳ್ಳೋಣ. ಸೋಸ್ಕೊಂಡು ಪುನಃ ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನೂ ರಸ ಇದರಲ್ಲಿ ಇರುತ್ತೆ. ಪುನಃ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಅದರದ್ದು ಜ್ಯೂಸ್ ಸಿಗುತ್ತೆ ನಮಗೆ. ಸೊ ಇದ್ರಂಗೆ 2-3 ಸರಿ ಮಾಡೋಣ. ಈಗ ನೀಟಾಗಿ ಇದನ್ನು ಸ್ಟ್ರೈನ್ ಮಾಡೋಣ, ಸೋಸ್ಬಿಡೋಣ ಇದನ್ನು. ಈಗ ಇದು ಸೋಸಿ ಆದಮೇಲೆ ಈ ಥರ ಕಾಣಿಸುತ್ತೆ. ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕೊಳ್ಳೋಣ. ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಅದನ್ನು ಡೈಲ್ಯೂಟ್ ಮಾಡ್ಕೊಳ್ಳೋದು. ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ನಿಮಗೆ ನೆಲ್ಲಿಕಾಯಿ ಜ್ಯೂಸ್ ಕಾಣಿಸುತ್ತೆ. ನೀವು ಡೈಲಿ ಈ ಥರ ಒಂದು ದೊಡ್ಡ ಗ್ಲಾಸ್ ಆದರೆ ಅರ್ಧ ಸಾಕು, ಸಣ್ಣ ಗ್ಲಾಸಿಂದ ಆದರೆ ಸ್ವಲ್ಪ ತಗೊಳ್ಳಿ. ಇದನ್ನು ನೀವು ಕುಡಿದು ನೋಡಿರಿ. ಇದರಿಂದ ನಿಮ್ಮ ಸ್ಕಿನ್ನು, ಹೇರು, ಕೂದಲು ಮತ್ತು ಕಣ್ಣಿನ ವಿಷನ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಅನಿಸುತ್ತೆ, ನಿಮ್ಮ ಸ್ಟ್ರೆಂತು ಜಾಸ್ತಿ ಅನಿಸುತ್ತೆ. ಇದರಿಂದ ನಿಮಗೆ ಡೈಜೆಷನ್ನು ಚೆನ್ನಾಗಾಗುತ್ತೆ, ವೆಯ್ಟ್ ಲಾಸು ಆಗುತ್ತೆ. ಅಂದರೆ ನಿಮ್ಮ ಇಂಡೈಜೆಷನ್ ಏನಾಗಿದೆ, ಮಲಬದ್ಧತೆ ಇದ್ದವ್ರಿಗೂ ಇದು ಮೋಷನ್ ಕ್ಲಿಯರ್ ಆಗಂಗೂ ಮಾಡುತ್ತೆ. ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ನೀವು ಎಲ್ಲರೂ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಡೆಫಿನೆಟಾಗಿ ಕಂಟಿನ್ಯೂ 15 ದಿವಸ ಬಳಸಿ ನೋಡಿ, ನಿಮಗೆ ಡಿಫ್ರೆನ್ಸ್ ಡೆಫಿನೆಟಾಗಿ ಗೊತ್ತಾಗುತ್ತೆ.
ಇಲ್ಲಿವರೆಗೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.